ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ಒಂದು ಕಡೆ ರಣಬಿಸಿಲು, ಇನ್ನೇನು ಮಳೆರಾಯನ ಆಗಮನಕ್ಕಾಗಿ ಜನರು ಎದುರು ನೋಡುತ್ತಿದ್ದಾರೆ. ಇದರ ನಡುವೆ ರಾಜಧಾನಿ ಬೆಂಗಳೂರಲ್ಲಿ ಆಗಾಗ್ಗೆ ಮಳೆ ಬಂದು ಹೋಗ್ತಾ ಇರುವ ಹಿನ್ನೆಲೆಯಲ್ಲಿ ಡೆಂಘಿ ಆತಂಕ ಶುರುವಾಗಿದೆ. ಬೆಂಗಳೂರಲ್ಲಿ ಡೇಂಜರ್ ಡೆಂಘಿ ಜ್ವರ ಆತಂಕ. ಸೈಲೆಂಟ್ ಆಗಿ ಏರಿಕೆಯಾಗ್ತಿದೆ ಡೆಂಘಿ ಕೇಸ್ ಸಂಖ್ಯೆ. ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಕಳೆದೊಂದು ತಿಂಗಳಿನಿಂದ ನಿರಂತರವಾಗಿ ಡೆಂಘಿ ಜ್ವರ ಏರಿಕೆಯಾಗ್ತಿದೆ. ಸದ್ಯ ರಾಜ್ಯದಲ್ಲಿ ಕೊರೋನಾಕ್ಕಿಂತ ಹೆಚ್ಚು ಡೆಂಘಿ ಹಾವಳಿ ಹೆಚ್ಚಾಗಿದೆ. ಮಾರ್ಚ್ನಿಂದ ನಿರಂತರವಾಗಿ ರಾಜ್ಯದಲ್ಲಿ ಡೆಂಘಿ ಜ್ವರ ಏರಿಕೆಯಾಗಿದೆ. ಡೆಂಘಿ ನಿಯಂತ್ರಣಕ್ಕಾಗಿ ಆರೋಗ್ಯ ಇಲಾಖೆ ತಲೆಕೆಡಿಸಿಕೊಂಡಿದೆ. ರಾಜ್ಯದಲ್ಲಿ ಕಳೆದ 20 ದಿನಗಳಲ್ಲಿ 246 ಡೆಂಘಿ ಕೇಸ್ ಪತ್ತೆಯಾಗಿದೆ. 15% ರಿಂದ 20% ಡೆಂಘಿ ಕೇಸ್ಗಳು ರಾಜ್ಯದಲ್ಲಿ ಏಕಾಏಕಿ ಏರಿಕೆಯಾಗಿದೆ. ರಾಜ್ಯದಲ್ಲಿ ಕಳೆದ ಒಂದು ವಾರದಲ್ಲಿ ಏಪ್ರಿಲ್ 17 ರಿಂದ 23ರವರೆಗೆ ಒಟ್ಟು 82 ಡೆಂಘಿ ಕೇಸ್ ದಾಖಲಾಗಿದೆ. ಇದರಲ್ಲಿ ಬೆಂಗಳೂರಲ್ಲಿ ಬರೋಬ್ಬರಿ 49 ಕೇಸ್ ಪತ್ತೆಯಾಗಿವೆ. ಏಪ್ರಿಲ್ 10 ರಿಂದ 16ರವರೆಗೆ ರಾಜ್ಯದಲ್ಲಿ 94 ಕೇಸ್, ಏಪ್ರಿಲ್ 3 ರಿಂದ 9ರವರೆಗೆ 80 ಕೇಸ್ ದಾಖಲಾಗಿವೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಡೆಂಘಿ ಜ್ವರ ಕಾಣಿಸಿಕೊಳ್ತಿದ್ದು, ಆರೋಗ್ಯ ಇಲಾಖೆ ಕಟ್ಟೆಚ್ಚರ ವಹಿಸಿದೆ. ಶೀಘ್ರದಲ್ಲೇ ಮಳೆಯಾಗುವ ಸಾಧ್ಯತೆ ಹೆಚ್ಚಿದೆ. ಒಂದು ವೇಳೆ ಬಿಟ್ಟು ಮಳೆಯಾದ್ರೆ ಮತ್ತೆ ಡೆಂಘಿ ಏರಿಕೆಯಾಗುವ ಸಂಭವವಿದೆ. ಸಾಮಾನ್ಯವಾಗಿ ಈ ಒಂದು ಸೀಸನ್ ಅಲ್ಲಿ ಅದು ಬಂದೇ ಬರುತ್ತೆ. ಇಂಟರ್ಮಿಟೆಂಟ್ ರೇನ್ಸ್ ನಾವು ನೋಡ್ತಾ ಇರೋದ್ರಿಂದ ಮಳೆ ಮತ್ತು ಸಮ್ಮರ್ ಈ ಒಂದು ಪೀರಿಯಡಲ್ಲಿ ಹೆಚ್ಚು ಜಾಗೃತವಾಗಿ ಎಲ್ಲರೂ ಇರಬೇಕಾಗತ್ತೆ. ಆ್ಯಂಡ್ ಅರ್ಬನ್ ಏರಿಯಾಸ್ ಮತ್ತು ರೂರಲ್ ಏರಿಯಾಸ್ ಎರಡೂ ಕಡೆ ನಮಗೆ ಇನ್ಕ್ರೀಸ್ ಕಂಡು ಬರ್ತಾ ಇದೆ. ಬಟ್ ಸದ್ಯಕ್ಕೆ ಯಾವುದೇ ಥರದ ಒಂದು ಡೆತ್ಸ್ ಇಲ್ಲ ಇದರಲ್ಲಿ. ಸೊ ಎಲ್ಲೇ ಸಿಂಪ್ಟಮ್ಸ್ ಬಂದರೂ ಕೂಡ ಇಮಿಡಿಯೇಟ್ಲಿ ಒಂದು IEC ಕ್ಯಾಂಪೇನ್ ಮೂಲಕ ಅವ್ರಿಗೆಲ್ಲರಿಗೂ ಕೂಡ ಟ್ರೀಟ್ಮೆಂಟ್ ಶುರು ಮಾಡೋಕ್ಕೆ ನಮ್ಮ ನಿರ್ದೇಶನವನ್ನು ಕೊಟ್ಟಿದ್ವಿ. ಲೋಕಲ್ ಲೆವೆಲಲ್ಲಿ ಅದು ಆಗ್ತಾ ಇದೆ. ಕಳೆದೊಂದು ತಿಂಗಳಿನಿಂದ ಡೇಂಜರ್ ಡೆಂಘಿ ಸವಾರಿ ಶುರು ಮಾಡಿದೆ. ಸಾರ್ವಜನಿಕರು ಮನೆ ಸುತ್ತಮುತ್ತ ಸ್ವಚ್ಛತೆ ಕಾಪಾಡುವುದು ಅತಿ ಮುಖ್ಯವಾಗಿದೆ. ಮನೆಯ ಬಳಿ ನೀರು ಇಲ್ಲದಂತೆ ಮುನ್ನೆಚ್ಚರಿಕೆ ವಹಿಸಿದ್ರೆ ಡೆಂಘಿ ತಡೆಗೆ ಮದ್ದು ಎಂದಿದೆ ಆರೋಗ್ಯ ಇಲಾಖೆ. ಹಂಸ ಶ್ಯಾಮಲ, ನ್ಯೂಸ್ 18, ಬೆಂಗಳೂರು.